ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ 3.5 ಅಥವಾ 4 ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಮನೋಹರ್ ಅನ್ನೋ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ನಿಂದ ಅವರು ಬಳಲ್ತಾ ಇದ್ದಾರೆ. ಸಾಕಷ್ಟು ತಿಂಗಳುಗಳಿಂದ ಮಕ್ಕಳಿಗೆ ಕರೆ ಮಾಡಿ ತಿಳಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ, ಮತ್ತೆ ತಿರುಗು ಕೂಡ ನೋಡ್ತಾ ಇಲ್ಲ. ಒಂದ್ಸತಿ ಅಟ್ಲೀಸ್ಟ್ ನೀವು ಕರ್ಕೊಂಡು ಹೋಗ್ಬೇಡಿ, ಬಂದು ನೋಡ್ಕೊಂಡು ಹೋಗಿ ಅಂತಾನೂ ಕೂಡ ಹೇಳಿದೀನಿ. ಆದ್ರೂ ಕೂಡ ಅವರು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಿಜವಾಗ್ಲೂ ಇಂಥ ಮಕ್ಕಳಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ. ಅಲ್ಲಿಂದ ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರಿಗೆ ಪುಸ್ತೋತಿಲ್ಲ ಅಥವಾ ಸಮಸ್ಯೆ ಗೊತ್ತಿಲ್ಲ ನನಗೆ. ಕನಿಷ್ಠ ಈ ವಿಡಿಯೋದೆಲ್ಲ ನೋಡಿ ಅವ್ರು ತೃಪ್ತಿಯಾಗಿರಲಿ ಅನ್ನೋದು ನನ್ನ ಉದ್ದೇಶ. ಏನು ಹೇಳ್ತೀರಿ? ನನ್ನ ಮಕ್ಕಳ ಹತ್ರ ಯಾರೋ ಆಯಿತು ನನ್ನನ್ನು ನೋಡಿ ಸುಖಪಟ್ಟು ಸಾಕು, ನನ್ನ ದೇವರು ಇಲ್ಲೇ ತಗೊಂಡು ಹೋದ್ರೆ ನೀವೇ ನನಗೆ ತಂದಿದ್ದ. ನನ್ನ ಕಳ್ಳ ಬಳಿ ಯಾರೂ ನನಗೆ ನೋಡೋದು ಅಣ್ಣನಿಗೆ ಹೆಲ್ಪ್ ಮಾಡುವ ನಿಂತದೊಂದು ಆಶ್ರಮ ಪೂರ್ತಿ ಕಟ್ಟಿ ಸಾಯ್ಬೇಕನ್ನೋ ವಿಚಾರ ನನಗೆ ಭಾಳ. ಚೆನ್ನಾಗಿರ್ತೀರಾ 100%. ಆಶ್ರಮ ಇನಾಗ್ರೇಷನ್ ಕೂಡ ನೀವು ಮಾಡ್ತೀರಾ. ಈ ಆಶ್ರಮ ನಾನು ದುನಿಯಾದಲ್ಲಿ ಎಲ್ಲಿ ನೋಡಿಲ್ಲ ಅಣ್ಣ. ಅಹಮದಾಬಾದ್ನಲ್ಲಿ ಒಂದು, ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದೆ ಅಣ್ಣ. ನಮ್ಮ ಕರ್ನಾಟಕದಲ್ಲಿ ಇಂಥ ಆಶ್ರಮ ಎಲ್ಲೂ ನೋಡಿಲ್ಲ ಅಣ್ಣ. ನನಗೆ ಕಣ್ಣಾರೆ ನನಗೆ ಕಣ್ಣಿದೆ ಅಣ್ಣ. ದುಡ್ಡು ಏನು ಒಂದೇ ಮಾತೊಂದಣ, ನೀನು ನನಗೆ ಫೋನ್ ಮಾಡಿದ್ದಿ, ಫೋನ್ ಮಾಡಬೇಡ ಅಷ್ಟೇ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ತಂದೆ ತಾಯಿ ಮತ್ತೆ ಮಕ್ಕಳುಗಳಿಗಿರುವ ವ್ಯತ್ಯಾಸದ ಬಗ್ಗೆ ಈ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ನಿಮ್ಮ ಬಳಿ ಸಮಯ ಇದ್ದರೆ ಖಂಡಿತ ಒಂದು 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮುಖ್ಯವಾಗಿ ನಿಮ್ಮ ಸಂಬಂಧಿಕರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ತಂದೆ ತಾಯಿ ಮುಂದೆ ಮಕ್ಕಳಿಗೇನಾದರೂ ಸಾವು ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅದೇ ತಂದೆ ತಾಯಿ ಕಂಡ ದೇವರಿಗೆ ಹರಕೆ ಕಟ್ಟಿ ಮಕ್ಕಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಅದೇ ಮಕ್ಕಳು ತಂದೆ ತಾಯಿ ವಯಸ್ಸಾದಂಥ ಕಾಲದಲ್ಲಿ ಸಾವಿಗೆ ಹತ್ರ ಆಗ್ತಾ ಇದ್ದಾರೆ ಅಂತ ಗೊತ್ತಾದರೆ ಕೈ ಬಿಡುವಂಥ ಕೆಲಸ ಕೂಡ ಮಾಡಿಬಿಡ್ತಾರೆ. ಜೊತೆಗೆ ಇವತ್ತು ಭಾಳ ಬೇಜಾರಾಗುತ್ತೆ ನನಗೆ. ಯಾಕೆಂತ ಹೇಳಿದ್ರೆ, ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ 3.5 ಅಥವಾ 4 ವರ್ಷಗಳಿಂದ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಮನೋಹರ್ ಅನ್ನೋ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ದಾರೆ. ಸಾಕಷ್ಟು ತಿಂಗಳುಗಳಿಂದ ಚಿಕಿತ್ಸೆ ಕೂಡ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಮಕ್ಕಳಿದ್ದಾರೆ ಅಂತ ಕೇಳ್ಪಟ್ಟೆ. ಮಕ್ಕಳಿಗೆ ಕರೆ ಮಾಡಿ ತಿಳಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ, ಮತ್ತು ತಿರುಗು ಕೂಡ ನೋಡ್ತಾ ಇಲ್ಲ. ಇದು ಎಂಥ ವಿಪರ್ಯಾಸ ಅಂತ ಭಾಳ ಬೇಜಾರಾಗ್ತಾ ಇದೆ. ಅದೇ ಜಾಗದಲ್ಲಿ ಏನಾದರೂ ಮಕ್ಕಳುಗಳಿದ್ದಿದ್ರೆ ತಂದೆ ತಾಯಿ ಆದಂಥವ್ರು ತಮ್ಮ ಪ್ರಾಣನೂ ಲೆಕ್ಕಿಸದೆ ಕಂಡ ದೇವರಿಗೆ ಹರಕೆ ಕಟ್ಟಿ ಮಗನ ಅಥವಾ ಮಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ತಂದೆ ತಾಯಿ ಮಾಡ್ತಾರೆ. ಕೊನೆಗಾಲದಲ್ಲಿ ತಂದೆ ತಾಯಿ ಕೊನೆ ಉಸಿರು ಎಳಿತಿದ್ರು ಕೂಡ, ಅನಾರೋಗ್ಯದಿಂದ ಬಳಲ್ತಿದ್ರು ಕೂಡ ತಂದೆ ತಾಯಿನ ನೋಡೋಕ್ಕೆ ಅವರ ಫ್ಯಾಮಿಲಿ ಅಥವಾ ಅವರ ಮಕ್ಕಳು ಯಾರೂ ಕೂಡ ಬರದೇ ಇರೋದು ಭಾಳ ಬೇಜಾರಾಗಿದೆ ನನಗೆ. ಅವ್ರಿಗೆ ಕರೆ ಮಾಡಿ ಕೂಡ ತಿಳಿಸಿದ್ದೀನಿ, ಒಂದ್ಸತಿ ಅಟ್ಲೀಸ್ಟ್ ನೀವು ಕರ್ಕೊಂಡು ಹೋಗ್ಬೇಡಿ, ಬಂದು ನೋಡ್ಕೊಂಡು ಹೋಗಿ ಅಂತಲೂ ಕೂಡ ಹೇಳಿದ್ದೀನಿ. ಆದರೂ ಕೂಡ ಅವರು ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ನಿಜವಾಗ್ಲೂ ಇಂಥ ಮಕ್ಕಳಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ. ಸೊ ದಯವಿಟ್ಟು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅವರ ಮನದಾಳದ ಮಾತನ್ನು ನಿಮಗೆ ತಿಳಿಸ್ಬೇಕು ಅಂತ. ಕೊನೆಯದಾಗಿ ಅವ್ರಿಗೆ ಕರೆ ಮಾಡಿದ್ರೆ ಬರಲಿಲ್ಲ. ಈ ವಿಡಿಯೋ ಮುಖಾಂತರ ಅವ್ರ ಮಕ್ಕಳಿಗೆ ಅವರ ಪರಿಸ್ಥಿತಿಯನ್ನು ತೋರಿಸುವಂಥ ಪ್ರಯತ್ನ. ಈ ವಿಡಿಯೋನ ಅವ್ರ ಮಕ್ಕಳಿಗೆ ತಲುಪೋರ್ಗೂ ಶೇರ್ ಮಾಡಿ. ಮಾನವೀಯತೆ ಮನುಷ್ಯತ್ವ ಏನಾದರೂ ಉಳಿದಿದ್ರೆ ಮತ್ತೆ ಬರಲಿ. ಸೊ ಅವರಂತೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ, ನರಳಾಡ್ತಿದ್ದಾರೆ, ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ. ಸೊ ಕೈಲಾದಷ್ಟು ಸಪೋರ್ಟು, ಸಹಾಯ ಸಹಕಾರ ನಾವಂತೂ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಂದು 4 ಜನಕ್ಕೆ ಶೇರ್ ಮಾಡಿ. ಮುಖ್ಯವಾಗಿ ಪ್ರತಿಯೊಬ್ಬ ಮಕ್ಕಳಿಗೆ ಇಂಥ ವಿಡಿಯೋಗಳನ್ನ ತೋರಿಸಿ, ಅವಾಗ ಗೊತ್ತಾಗುತ್ತೆ ಕಷ್ಟ ಅಂದರೆ ಏನು ಅಂತ. ಸೊ ಬನ್ನಿ, ಅವ್ರು ಯಾರು ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವ್ರ ಹೆಸರು ಬಂದ್ಬಿಟ್ಟು ಮನೋಹರ್ ಅಂತೇಳಿ. ಇವರು ಬರೋಬ್ಬರಿ ಆಶ್ರಮಕ್ಕೆ ಬಂದು ಒಂದು 3.5 ವರ್ಷ ಕಳೀತಾ ಇದೆ. ಭಾಳ ಬೇಜಾರಾಗುತ್ತೆ. ತುಂಬ ಒಳ್ಳೆಯ ಕೆಲಸದಲ್ಲಿ ಇದ್ದಂಥವ್ರು, ಒಳ್ಳೆಯ ಸ್ಯಾಲ್ರಿನ ತೊಗೊಳ್ತಿದ್ದಂಥವ್ರು, ಮಕ್ಕಳು ಇದ್ದೂ ಕೂಡ ಇವತ್ತು ಅನಾಥಾಶ್ರಮದಲ್ಲಿ ಜೀವನ ನಡೆಸುವಂಥ ಒಂದು ದುರ್ಸ್ಥಿತಿ ಅವ್ರಿಗೆ ಎದುರಾಗಿದೆ.
ಜೊತೆಗೆ ಸ್ವಲ್ಪ ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನಾವು ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿ ಮತ್ತೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದಿದ್ವಿ. ಮತ್ತೂ ಕೂಡ ಅವರ ಆರೋಗ್ಯ ಸ್ಥಿತಿ ಅಷ್ಟು ಸರಿ ಹೋಗ್ತಾ ಇಲ್ಲ. ಅವ್ರಿಗೊಂದು ಆಸೆ ಇತ್ತು ಮಕ್ಕಳನ್ನ ನೋಡಬೇಕು ಅಂತ. ಸಾಕಷ್ಟು ಬಾರಿ ಅವ್ರು ಹೇಳಿದ್ರು ಮಕ್ಕಳಿಗೆ ಫೋನ್ ಮಾಡಿ ಕೊಡಿ ಸರ್ ಅಂತ. ಆ ಫೋನ್ ಮಾಡಿ ಕೊಡೋ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ, ಅವ್ರ ಕೈಲಿ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಆದರೆ ಯಾರು ಕೂಡ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ತಾವು ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳೋದಿದ್ರೆ ನಾನು ನಿಮ್ಮ ಮಗನಿಗೆ ಈ ವಿಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ ಕನಿಷ್ಠ ಅಲ್ಲಿಂದ ಇಲ್ಲಿಗೆ ಬಂದು ನೋಡೋದಕ್ಕೆ ಅವ್ರಿಗೆ ಪುರ್ಸೋತಿಲ್ಲ ಅಥವಾ ಸಮಸ್ಯೆ ಗೊತ್ತಿಲ್ಲ ನನಗೆ. ಕನಿಷ್ಠ ಈ ವಿಡಿಯೋದಲ್ಲಾದ್ರೂ ನೋಡಿ ಅವರು ತೃಪ್ತಿಯಾಗಿರಲಿ ಅನ್ನೋದು ನನ್ನ ಉದ್ದೇಶ. ಏನು ಹೇಳ್ತೀರಿ? ಆಯ್ತು ಸರ್, ಅವ್ರು ನಾನು ನೋಡಿ ಸುಖಪಟ್ಟರೆ ಸಾಕು. ನನ್ನ ಮಕ್ಕಳಾಯ್ತು ಯಾರೋ ಆಯಿತು, ನನ್ನ ನೋಡಿ ಸುಖಪಟ್ಟು ಸಾಕು. ನನ್ನ ದೇವರು ಇಲ್ಲೇ ತೊಗೊಂಡು ಹೋದ್ರೆ ಅದಕ್ಕೆ ಭಾಳ ಉತ್ತಮ. ನನಗೆ ಯಾರು ನೋಡೋದು ಬೇಡ. ನನ್ನ ತೆಗೆದ ಹೋದ್ರೆ ಇಲ್ಲಿ ಶನಿ ದೇವರಿಗೆ ಕೈ ಮುಗಿತೀರಿ, ಕಾಲು ಮುಗಿತೀರಿ, ನಿಮಗೂ ಕೈ ಮುಗಿತೀರಿ. ಬೇಡ ಆಗೋಣ. ನನಗೆ ಯಾರು ನೋಡೋದು ಬೇಡ. ನೀವೇ ನನಗೆ ತಂದೆ ತಾಯಿ. ನನ್ನ ಕಳ್ಳ ಬಳಿ ಯಾರೂ ನನಗೆ ನೋಡೋದು ಬೇಕಾಗಿಲ್ಲ. ಅಷ್ಟು ಬೇಜಾರಾಗಿದೆ ನನಗೆ. ನನ್ನ ಮಕ್ಕಳು ಯಾರು ನೋಡೋದು ಬೇಕಾಗಿಲ್ಲ. ನಾನು ಬೇಕಾದಂಗೆ ಇದ್ದವನು. ಚೆನ್ನಾಗಿದ್ದಂಥವ್ರು ಅಳಬೇಡಿ. ನಾನು ನಿಮ್ಮನ್ನು ಅಳಿಸೋದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇಲ್ಲ ಅಣ್ಣ. ನಂಗೆ ಭಾಳ ಬೇಜಾರಾಯಿತು. ತುಂಬ ದಿನಗಳಿಂದ ನಿಮ್ಮ ಮಕ್ಕಳಿಗೆ ನಾನು ಫೋನ್ ಮಾಡಿ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಅವರು ಒಂದ್ಸತಿ ಎತ್ತಿ ಮಾತಾಡಿ ಬರ್ತೀನಿ ಅಂದರು, ಇದುವರೆಗೂ ಬಂದಿಲ್ಲ. ನಿಮಗೆ ಗೊತ್ತಿದೆ, ನಾನು ಕಾಲ್ ಮಾಡಿ ನಿಮಗೆ ಕೊಟ್ಟಿದ್ದೆ. ಬೇಡಣ್ಣ, ಅವ್ನು ನೋಡೋದು ಬೇಡ. ಅವ್ನು ನನ್ನ ಕಣ್ಣಾರೆ ನೋಡೋದು ಬೇಡ. ವಿಡಿಯೋದಲ್ಲಿ ನೋಡಲಿ. ಇಷ್ಟಪಟ್ಟು ಅವನು ಖುಷಿಯಾಗಿ ಇನ್ನೂ ಬೇಕಾದಷ್ಟೇ ಹಾಳಾಗಿ ಹೋಗು. ಹಂಗೆ ಅನ್ಬೇಡಿ. ಅವನು ಹಾಳಾಗಿ ಹೋಗೋದು ಬೇಡಣ್ಣ, ನಾನೇ ಹೋಗಲಿ. ಅವನು ನೋಡಲಿ, ಸಂತೋಷ ಪಡಲಿ, ಸಾಕೋಣ ಅಷ್ಟೇ. ಅವನಿಗೂ ಕೈ ಮುಗಿತೇನೆ ನಾನು. ಸಾಕೋಣ ನನಗೆ. ಇದು ನಮ್ಮ ಸಮಾಜದಲ್ಲಿ ತುಂಬ ತಂದೆ ತಾಯಿಯ ಗೋಳಾಟ ಇದು. ಸೊ ಅಂಥ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಈ ಆಶ್ರಮದಲ್ಲಿ ಒಂದಷ್ಟು ಜನ ನರಳಾಡಿ ಕೊನೆಗಾಲದಲ್ಲಿ ಪ್ರಾಣ ಬಿಟ್ಟಿರೋರು ನಾನು ನೋಡಿದ್ದೀನಿ. ಸಾಕಷ್ಟು ಜನ ಮಕ್ಕಳನ್ನ ನೋಡ್ಬೇಕನ್ನ ಕೊನೆಗಾಲದಲ್ಲಿ ಪ್ರಾಣ ಕಳ್ಕೊಂಡಿರೋರು ನೋಡಿದ್ದೀನಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂಥವ್ರ ಬಗ್ಗೆ? ನಾನು ನೋಡಿದೆ ಅಣ್ಣ, ಇಲ್ಲಿ ಬಂದಾಗ 2.5-3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ನನ್ನ ಕಣ್ಣೆದುರಿಗೆ ನಾನು ಎಷ್ಟೋ ಸಾವುಗಳನ್ನು ನೋಡಿದೆ. ಅವ್ರನ್ನ ನೋಡಿ ನನಗೆ ಕನಿಕರನೂ ಪಟ್ಟೆ. ನಾನು ಎಷ್ಟು ಆರಾಮಾಗ್ತೀನಿ. ಏನಾದರೂ ಒಂದು ಅಣ್ಣನಿಗೆ ಹೆಲ್ಪ್ ಮಾಡುವ ನಿಂತದೊಂದು ಆಶ್ರಮ ಪೂರ್ತಿ ಕಟ್ಟಿ ಸಾಯ್ಬೇಕನ್ನೋ ವಿಚಾರ ನನಗೆ ಭಾಳ. ಚೆನ್ನಾಗಿರ್ತೀರಾ 100%. ಆಶ್ರಮ ಇನಾಗ್ರೇಷನ್ ಕೂಡ ನೀವು ಮಾಡ್ತೀರಾ, ಏನು ಹೇಳಿ? ನನಗೆ ಅದೊಂದು ಆಸೆ ಇದೆ. ಅದು ಒಂದು ಕಟ್ಟಿ ಸತ್ರ ಸಾಕಣ. ಖಂಡಿತ ಇಲ್ಲ, ನೀವು ಆಶ್ರಮ ಇನಾಗ್ರೇಷನ್ ನೀವೇ ಮಾಡ್ತೀರಾ. ಇದನ್ನ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. 100% ಇದು ಆಯ್ತಣ್ಣ, ನಿಮ್ದು ಇದರಿಂದ. ಸೊ 3-4 ವರ್ಷಗಳಿಂದ ಈ ಆಶ್ರಮದಲ್ಲಿ ಇದ್ದೀರಾ, ಏನು ಹೇಳಕ್ ಇಷ್ಟಪಡ್ತೀರಾ? ಅಣ್ಣ, ಈ ಆಶ್ರಮ ನಾನು ದುನಿಯಾದಲ್ಲಿ ಎಲ್ಲಿ ನೋಡಿಲ್ಲಣ್ಣ. ನಾನು ನೋಡಿದ್ದೆ ವಿಡಿಯೋದಲ್ಲಿ ಅಹಮದಾಬಾದ್ನಲ್ಲಿ ಒಂದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದೆ ಅಣ್ಣ. ನಮ್ಮ ಕರ್ನಾಟಕದಲ್ಲಿ ಇಂಥ ಆಶ್ರಮ ಎಲ್ಲೂ ನೋಡಿಲ್ಲ ಅಣ್ಣ ನಾನು. ಇದರಷ್ಟು 101% ಅಣ್ಣ ಇದು. ನಿಮ್ಮಂಥವ್ರದ್ದು ಸಿಗಬೇಕಂದ್ರೆ ನಾವೆಲ್ಲ ತಂದೆ ತಾಯಿ ಪುಣ್ಯ ಮಾಡಿರ್ಬೇಕಣ್ಣ ನಾವು. ಅಣ್ಣ ಮತ್ತೇನಿಲ್ಲ ಅಣ್ಣ. ದಯವಿಟ್ಟು ಅಳ್ಬೇಡಿ. ನೀವೇನು ಹೇಳಿದ್ರಿ ಹೇಳಿ, ನಿಮ್ಮ ಆಶ್ರಮ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ನನ್ನ ಜೀವ ಉಳಿಬೇಕಂದ್ರೆ ಅಲ್ಲ, ಅದು ಖಂಡಿತ ಶನೀಶ್ವರ ಸ್ವಾಮಿ ಆಶೀರ್ವಾದ. ನೀವು ಚೆನ್ನಾಗಿರ್ತೀರಾ. ಮತ್ತೆ ಇವತ್ತು ನಿಮ್ಮನ್ನ ಮತ್ತೆ ಅಡ್ಮಿಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ಗೆ, ಸರಿನಾ? ಮೊನ್ನೆ ಟ್ರೀಟ್ಮೆಂಟ್ ಸರಿಯಾಗ್ಲಿಲ್ವಾ ನಿಮ್ಗೆ? ಆಗ್ಲಿಲ್ಲ ಅಣ್ಣ, ಸರಿಯಾಗ್ಲಿಲ್ಲ. ನನಗೂ 2 ಹಾಸ್ಪಿಟಲ್ ಚೇಂಜ್ ಮಾಡಿದೆ. ಆಯ್ತಣ್ಣ, ಬಿಜಿ ಚೆನ್ನಾಗಿದೆ, ನೋಡ್ಕೊಂತಾರೆ. ಆದ್ರೇನು ಅದರ ದುಡ್ಡು ಹಾಳಾಗುತ್ತೆ ಅಲ್ಲ. ನನಗೆ ಅದು ದುಡ್ಡು ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಇಲ್ಲಣ್ಣ, ನನಗೆ ನೋವಾಗುತ್ತೆ. ದುಡ್ಡು ಅಂದ್ರೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ನನ್ನ ಜೀವಮಾನದಲ್ಲಿ ನೋಡಿಬಿಟ್ಟಿದೆ. ನನಗೆ ಕಣ್ಣಾರೆ ನನಗೆ ಕಣ್ಣಿದೆ ದುಡ್ಡು ಏನು. ಕೆಲಸ ಮಾಡ್ತಿದ್ರಿ ಅಣ್ಣ ನೀವು? ನಾನು ಗುಲ್ಬರ್ಗದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದೆ. ಅಸಿಸ್ಟೆಂಟ್ ಇಂಜಿನಿಯರ್ ಗುಲ್ಬರ್ಗಾದಲ್ಲಿ? 29 ವರ್ಷ ಮಾಡಿದೆ. 29 ವರ್ಷ ಗುಲ್ಬರ್ಗಾದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಮಕ್ಕಳನ್ನ ಸೆಟಲ್ ಮಾಡಿದ್ರು, ಒಂದು ದಾರಿ ತಲುಪಿಸಿದ್ರು. ಕೊನೆಗೆ ಅವ್ರ ದಾರಿನೇ ಮರ್ತೋಗಿ ಅನಾಥಾಶ್ರಮದ ದಾರಿ ಹಿಡಿದ್ಬಿಟ್ರು. ಇವತ್ತು ನಾನು ಹೇಳೋದು, ಇವರು ಒಳ್ಳೆಯವರ ಕೆಟ್ಟವರ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಕೊನೆಗಾಲ
ತುಂಬ ಅನಾರೋಗ್ಯದಿಂದ ಬಳಲ್ತಿರುವಾಗ ಮಕ್ಕಳಿಗೆ ಕರೆ ಮಾಡಿ ತಿಳಿಸಿದಾಗ ಕನಿಷ್ಠ ಪಕ್ಷ ಅವ್ರು ಖರ್ಚು ಮಾಡೋಕ್ಕಾಗಲಿಲ್ಲ ಅಂದರೆ ಬೇಡ, ಪರವಾಗಿಲ್ಲ, ತುಂಬ ಗೌರ್ಮೆಂಟ್ ಹಾಸ್ಪಿಟಲ್ಗಳಿದೆ, ಆಮೇಲೆ ಸಾಕಷ್ಟು ಜನ ಬಡವ್ರಿಗೆ ಸಹಾಯ ಮಾಡೋರು ತುಂಬ ಜನ ಮುಂದೆ ಬರ್ತಾರೆ. ಆದರೆ ಕೊನೆಯದಾಗಿ ತಂದೆ ತಾಯಿ ಮುಖ ನೋಡೋಕ್ಕೂ ಬರಲಿಲ್ಲ ಅಂದಾಗ ಅದು ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ನಿಮ್ಮ ಮಗ ಅವತ್ತು ಫೋನ್ ಮಾಡಿಕೊಟ್ಟಾಗ ಏನು ಹೇಳಿದ್ರು? ಒಂದೇ ಮಾತೊಂದನ, ನೀನು ನನಗೆ ಫೋನ್ ಮಾಡಿದ್ದಿ, ಫೋನ್ ಮಾಡಬೇಡ ಅಷ್ಟೇ, ಮತ್ತೇನೂ ಮಾತಾಡಲಿಲ್ಲ. ಅದ್ರ ಮುಂದಗಡೆ ನಿನಗೆ ತಿಳಿದಿದ್ದು ಮಾಡು ಅಷ್ಟೇ ಅಂದಿದ್ದು. ಅಷ್ಟಕ್ಕೆ ಫೋನ್ ಕಟ್ ಮಾಡಿದ. ಆಮೇಲೆ ನಿಮ್ಮ ಜೊತೆ ಮಾತಾಡಿದ್ದು. ಕೊನೆಯದಾಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಷ್ಟೇ ಅಣ್ಣ, ಅವರು ಈ ವಿಡಿಯೋದಲ್ಲಿ ನೋಡಲಿ, ಬೇಕಾದರೆ ಬಿಡಲಿ. ಹಾಂ, ಕೊನೆಗೆ ನಾನು ಸಾಯುವತ್ನಾಗ ಬಂದು ನೋಡಿದರೆ ನೋಡಲಿ, ಅವ್ರು ಇಷ್ಟ ಇದ್ದರೆ, ಇಲ್ಲ ಆದರೆ ಬೇಡ, ನಂದು ಇಲ್ಲೇ ಜೀವ ಹೋಗಲಿ, ಸಾಕೋಣ ಅಷ್ಟೇ. ನಾನು ಸಂತೋಷ ಪಡೋದು, ಸಾಕೋಣ, ನಾನು ಏನು ಬೇಡಣ್ಣ. ಸಾವಿನ ಮಾತು ಯಾಕೆ ಆಡ್ತೀರಿ? ಚೆನ್ನಾಗಿದ್ದೀರಿ, ಚೆನ್ನಾಗಿ ಆಗ್ತೀರಾ. ಆ ದೇವ್ರದೇ ನಿಮ್ಮ ಕೃಪೆ ಅಣ್ಣ, ಮತ್ತೇನಿಲ್ಲಣ್ಣ. ನನಗೆ ನಾನು ಆರಾಮಾಗಿ ಅದೊಂದು ಇನಾಗ್ರೇಷನ್ ಮಾಡಿದರೆ ಸಾಕೋಣ ನನ್ನ ಜೀವನದಲ್ಲಿ. ಅದೊಂದು ಕಟ್ಟೆ ಅಲ್ಲೊಂದು ನೋಡಿದರೆ ಸಾಕೋಣ. ನಿಮ್ಮ ಆಸೆ ಖಂಡಿತ ಈಡೇರಿಸ್ತಾರೆ ಭಗವಂತ, ಖಂಡಿತ ಈಡೇರಿಸ್ತಾರೆ. ಚೆನ್ನಾಗಿರ್ತೀರಾ. ಹೊಸ ಆಶ್ರಮ ಇನಾಗ್ರೇಷನ್ನು ನೀವು ಮಾಡ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮನ್ನು ಅಡ್ಮಿಟ್ ಮಾಡಿ ಮತ್ತೆ ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ನಾನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇವ್ರಿಗೇನು ಸಮಸ್ಯೆ ಇದೆ ಅಂತ, ಮತ್ತೆ ಪ್ರಸ್ತಾಪ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಆದಷ್ಟು ಅವ್ರ ಮಕ್ಕಳು ತಲುಪೋರ್ಗೂ ಶೇರ್ ಮಾಡಿ, ನಿಮ್ಮ ಸಂಬಂಧಿಕರುಗಳಿಗೆ ಈ ವಿಡಿಯೋನ ತಲುಪಿಸಿ, ನಿಮ್ಮ ಮಕ್ಕಳುಗಳಿಗೆ ಈ ವಿಡಿಯೋನ ತಲುಪಿಸಿ. ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಮನುಷ್ಯನ ಪರಿಸ್ಥಿತಿ ಕೊನೆಗಾಲದಲ್ಲಿ ಏನಾಗುತ್ತೆ ಅಂತೇಳಿ. ಭಾಳ ಬೇಜಾರಾಗುತ್ತೆ, ಭಾಳ ನೋವಾಗುತ್ತೆ. ನಾವು ನಿಜವಾಗ್ಲೂ ಕನ್ನಡಿಗರ, ಹಿಂದೂಗಳ, ಅಥವಾ ನಿಜವಾಗ್ಲೂ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ನಿಜವಾಗ್ಲೂ ಮನುಷ್ಯರೇನ ನಾವು? ಈ ಥರದ್ದು ಪ್ರಶ್ನೆಗಳು ನನಗೆ ತುಂಬ ಕಾಡ್ತಾ ಇದೆ. ಸೊ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನೀವೆಲ್ಲ ಈ ವಿಡಿಯೋಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು. ಜೊತೆಗೆ ಬರೀ ವಿಡಿಯೋ ಶೇರ್ ಅಲ್ಲ, ಒಂದಷ್ಟು ಮಾನವೀಯತೆ ಕೆಲಸಗಳಾಗಬೇಕು. ಜೊತೆಗೆ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಬೇಕು, ಅವ್ರ ಮಕ್ಕಳಿಗೆ ಈ ವಿಷಯ ತಲುಪಬೇಕು. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನೀವೇನು ಭಯ ಬೀಳಬೇಡಿ, ಆಯ್ತಾ ಅಂಕಲ್? ಆಯ್ತಣ್ಣ, ಭಯ ಬೀಳಬೇಡಿ. ಮತ್ತೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ. ನಮ್ಮ ಕೈಲಾಗಿದ್ದ ಪ್ರಯತ್ನ, ನನ್ಗೇನು ಶಕ್ತಿ ಕೊಟ್ಟಿದ್ದಾರೆ ದೇವರು, ಕರ್ನಾಟಕದ ಜನರ ಆಶೀರ್ವಾದ. ಆಯ್ತು, ಒಳ್ಳೇದಾಗ್ಲಿ. ಧನ್ಯವಾದ. ಆಯ್ತಣ್ಣ, ಧನ್ಯವಾದ. ಇಟ್ಟಿದ್ದೀನಲ್ಲ, ಅದರಲ್ಲಿ ರೇಷನ್ ಕಾರ್ಡ್ ಇಲ್ಲ, ID ಕಾರ್ಡ್ ಇದೆ, ಆಮೇಲೆ ಆಧಾರ್ ಕಾರ್ಡ್ ಇದೆ. ಆಮೇಲಿಂದ ನೋಡ್ತೀನಿ, ನಾನು ನಿಮ್ಮ ಬ್ಯಾಗ್ ಚೆಕ್ ಮಾಡ್ತೀನಿ ಏನಿದೆ ಬ್ಯಾಗಲ್ಲಿ. ಅದು ನೋಡ್ಬಿಟ್ಟು ನನಗೆ ಹಾಸ್ಪಿಟಲ್ಗೆ ಏನು ದಾಖಲಾತಿ ಬೇಕು ನೋಡ್ಕೊಂತೀನಿ. ಆಯ್ತು ಆಯ್ತು, ಆರೋಗ್ಯವಾಗಿ ಟೆನ್ಷನ್ ಮಾಡ್ಕೋಬೇಡಿ. ಮಕ್ಳಿಲ್ಲ ಅಂದ್ರೆ ಏನಂತೆ? ನೀವು ಇದಿರಲ್ಲ, ನೀವು ನಮ್ಮ ಮಕ್ಕಳು ನೀವೇ, ತಂದೆ ತಾಯಿನೂ ನೀವೇ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಆ ಮಾತುಗಳಿಗೆ ನಮಗೆ ಬೆಲೆ ಏನು ಹೇಳಬೇಕು, ಆ ಮಾತಿಗೆ ಉತ್ತರ ನನ್ನ ಹತ್ರ ಇಲ್ಲ. ಸೊ ಒಳ್ಳೇದಾಗಲಿ ಎಲ್ರಿಗೂ. ಶನೀಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.